ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ನಯಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ವೆನ್ಸ್ಡೇ ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ. ಪ್ರತಿ ವೆನ್ಸ್ಡೇ ನನ್ನ ಮಗಳಿಗೆ ಹೆಲ್ತಿ ಈಟಿಂಗ್ ಡೇ ಅಂತ ಹೇಳ್ತಾರೆ. ಅಂದರೆ ಪ್ರತಿ ಮಂಗಳವಾರ ಮಕ್ಕಳು ಸ್ಕೂಲ್ ಮುಗಿಸಿ ಬಂದಮೇಲೆ ಅವರು ಹೇಳಿರ್ತಾರೆ ನೆಕ್ಸ್ಟ್ ಡೇ ಲಂಚ್ ಬಾಕ್ಸ್ಗೆ ಏನನ್ನ ಹಾಕ್ಕೊಡ್ಬೇಕು ಅಂತ ಹೇಳಿ, ಅದು ಹೆಲ್ದಿಯಾಗಿರೋದು. ಅದೇ ರೀತಿ ನಾವು ಮಾಡಿ ಕೊಡಬೇಕಾಗತ್ತೆ. ಈ ಸಲದ್ದು ಏನಂದರೆ ವೆಜ್ ರೋಲು. ಹಾಗಾಗಿ ನಾನು ಮನೆಯಲ್ಲೇ ಮಯೋನೀಸ್ ಮಾಡ್ಕೊಳ್ಳೋಣ ಅಂತ ಹೇಳಿ 2 ಎಗ್ನ ಬಾಯ್ಲ್ ಮಾಡ್ತಾಯಿದ್ದೀನಿ. ಹಾಗೆ ಮಾರ್ನಿಂಗ್ ಎದ್ದ ತಕ್ಷಣ ಬೆಡ್ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಕ್ಕಳು ಎದ್ದಿದ್ರಲ್ವ, ಹಾಗಾಗಿ ಬೆಡ್ ಫ್ರೀ ಆಗಿತ್ತು. ನಮ್ಮ ಹೆಣ್ಮಕ್ಳ ಲೈಫಲ್ಲಿ ಎಷ್ಟೇ ಸ್ಟ್ರಗಲ್ಸ್ ಮತ್ತು ಸ್ಟ್ರೆಸ್ ಇದ್ರೂ ಕೂಡ ಮಾರ್ನಿಂಗ್ ಆದ ತಕ್ಷಣ ಅದೇ ನಗುಮುಖದಿಂದ ಎದ್ದು ಕಿಚನಿಗೆ ಬಂದ ತಕ್ಷಣ ನಮ್ಮನ್ನು ನಾವೇ ಹೊರದುಂಬಿಸ್ಕೊಳ್ತಾ ನಮ್ಮ ಫ್ಯಾಮಿಲಿಗೋಸ್ಕರ ನಾವು ಇದೆಲ್ಲ ಮಾಡ್ತಾ ಇರೋದು ಅಂತ ಮುಂದೆ ಹೋಗ್ತೀವಲ್ವ. ಅದೇ ನಮ್ಮ ಹೆಣ್ಮಕ್ಳ ಶಕ್ತಿ. ಏನಂತೀರಾ? ದ್ಯಾಟ್ ಈಸ್ ವುಮೆನ್ ಪವರ್ ಅಲ್ವಾ? ಇವತ್ತು ನಮಗೆ ಬ್ರೇಕ್ಫಾಸ್ಟ್ಗೆ ದೋಸೆ. ಮನೇಲಿ ದೋಸೆ ಹಿಟ್ಟಿತ್ತು ಅಂದರೆ ಎಷ್ಟು ಈಸಿ ಆಗುತ್ತೆ ಅಲ್ವಾ? ರಾತ್ರಿ ಮಲಗುವಾಗಲೇ ಖುಷಿ ಆಗ್ತಾ ಇರುತ್ತೆ. ಸದ್ಯ ನಾಳೆಗಂತೂ ಈಸಿ ಬ್ರೇಕ್ಫಾಸ್ಟು. ಲೇಟಾಗಿದ್ದರೂ ನಡೆಯುತ್ತೆ, ಯಾಕೆಂದರೆ ದೋಸೆ ಹಿಟ್ಟಿದೆ ಅಂತ ಏನು ಯೋಚನೆನೇ ಇರೋಲ್ಲ. ನಮ್ಮ ಮನೇಲಿ ಎಲ್ರಿಗೂ ದೋಸೆ ಗರಿ ಗರಿಯಾಗಿಯೇ ಇರಬೇಕು. ಅಂದರೆ ಬೇರೆ ನೋಡಿದವ್ರಿಗೆ ಅನ್ಸ್ಬೋದು ಏನಪ್ಪ ಇಷ್ಟು ಸೀದೋಗ್ತಾ ಇದೆ ಅಂತ. ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದು ಗರಿ ಗರಿ ಮಾಡಿಕೊಂಡೇ ತಿನ್ನೋದು. ಅಜ್ಜಿ ಇದ್ದರೆ ಮಾತ್ರ ಸ್ವಲ್ಪ ಮೆತ್ತಗಿರಬೇಕು, ಅವ್ರಿಗಿಷ್ಟು ಗರಿ ನಗ್ಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಚಾರ್ವಿಗೋಸ್ಕರ ರೋಲ್ ಮಾಡೋಕ್ಕೆ ನಾನು ಸೇಮ್ ಚಪಾತಿ ಹಿಟ್ಟನ್ನೇ ಕಲಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಈ ಕಡೆ ತರಕಾರಿನ ಕಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಕ್ಯಾಬೇಜ್ ಹಾಗೆ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದು 3 ಹಾಕಿದ್ರೇ ಸಾಕು, ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಉಪ್ಪು ಅಥವಾ ಖಾರ ಏನೂ ಯೂಸ್ ಮಾಡ್ತಾ ಇಲ್ಲ, ಯಾಕೆಂದರೆ ಅವಳಿಗೆ ಖಾರ ಅನಿಸ್ಬೋದು ಅಂತ ಹೇಳಿ. ಯಾಕೆಂದರೆ ನಾನು ಆ ಮೈನೀಸ್ ಮಾಡೋದಕ್ಕೇ ಪೆಪ್ಪರ್ ಹಾಕಿರ್ತೀನಿ ಅಲ್ವಾ, ಅದೇ ಸಾಕಾಗುತ್ತೆ ಖಾರ ಅಂತ ಹೇಳಿಬಿಟ್ಟು. ಅದಕ್ಕೆ ಉಪ್ಪು ಆ್ಯಡ್ ಆಗಿರುತ್ತಲ್ವ, ಹಾಗಾಗಿ ನಾನು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡ್ಕೋತಾ ಇಲ್ಲ. ಈಗ ಮೈನೀಸ್ ಮಾಡ್ಕೊಳ್ಳೋಕ್ಕೆ ನಾನು ಒಂದು 4 ಎಸಳು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಅದ್ರ ಜೊತೆಗೆ 2 ಬಾಯ್ಲ್ ಆಗಿರುವಂತಹ ಎಗ್, ಹಾಗೆ ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನು ಸಕ್ಕರೆ, ಹಾಗೆ ಒಂದು 4-5 ಮೆಣಸು, ಸ್ವಲ್ಪ ಕುಕ್ಕಿಂಗ್ ಆಯಿಲು, ಹಾಗೆಯೇ ಸ್ವಲ್ಪ ವಾಟರ್ ಹಾಕ್ಕೊಂಡು ರುಬ್ಕೊಳ್ಳಿ. ಅಂದರೆ ನೀವು ಸ್ವಲ್ಪ ಜಾಸ್ತಿನೇ ವಾಟರ್ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನು ಸ್ವಲ್ಪ ವಾಟರ್ ಕಡಿಮೆ ಆಗಿತ್ತು, ಹಾಗಾಗಿ ಅದು ಸ್ವಲ್ಪ ಗಟ್ಟಿ ಆಗಿತ್ತು. ಮತ್ತು ನಾನು ಇನ್ನೊಂದು ಸಲ ವಾಟರ್ ಮತ್ತು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡಿಕೊಂಡೆ. ನಮಗೆ ಒಳ್ಳೆ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಸ್ವಲ್ಪ ವಾಟರ್ ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇದು ಗಟ್ಟಿಯಾಗಿ ಬಂದಿತ್ತು, ಹಾಗಾಗಿ ನಾನು ಮತ್ತೆ ವಾಟರ್ ಹಾಕಿ ಗ್ರೈಂಡ್ ಮಾಡಿರೋದು ಇದು. ಇಷ್ಟು ಸಾಕು ಅನಿಸಿ ನಾನು ಮಿಕ್ಸಿನ ಆಫ್ ಮಾಡಿಕೊಂಡೆ. ಈಗ ನಾನೊಂದು ಬೌಲಿಗೆ ಸ್ವಲ್ಪ ಕ್ಯಾಬೇಜು, ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ಮು, ಹಾಗೆ ಸ್ವಲ್ಪ ಕ್ಯಾರೆಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳಿಗೆ ಸ್ವಲ್ಪನೇ ಸಾಕು ಅಂತ ಹೇಳಿ. ಇವಾಗ ಈ ತರಕಾರಿಗೆ ನಾನು ಉಪ್ಪು ಖಾರ ಏನೂ ಆ್ಯಡ್ ಮಾಡ್ತಾ ಇಲ್ಲ. ಈಗ 1 ಸ್ಪೂನು ಮೈನೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಕೆಚಪ್ ಇರುತ್ತಲ್ಲ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತರಕಾರಿ ಜೊತೆ ಸ್ವಲ್ಪ ಹೊತ್ತು ತೆಗ್ದಿಡ್ತೀನಿ. ಅದು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತಲ್ವಾ, ಅದು ಚೆನ್ನಾಗಾಗಿತ್ತು, ಮಾತ್ರ ತುಂಬ ಟೇಸ್ಟಿಯಾಗಿತ್ತು. ನೆಕ್ಸ್ಟ್ ಇದನ್ನು ಸ್ವಲ್ಪ ಸೈಡಿಗೆ ತೆಗೆದಿಟ್ಕೊಂಡು ಆದಮೇಲೆ ರೋಲ್ಗೋಸ್ಕರ ಚಪಾತಿ ಹಿಟ್ಟನ್ನ ಕಲಸಿದ್ನಲ್ವ, ಅದರಿಂದ 1 ಚಪಾತಿನ ಮಾಡ್ಕೊತಾ ಇದ್ದೀನಿ. ಚಪಾತಿನ ಚೆನ್ನಾಗಿ 2 ಸೈಡ್ ಆಯಿಲ್ ಅಥವಾ ನಿಮಗೆ ಬೇಕು ಅಂದರೆ ತುಪ್ಪನೂ ಹಾಕಿ ಬೇಯಿಸ್ಕೋಬೋದು. ಚಪಾತಿ ಬೆಂದಮೇಲೆ ನಾನು ಅದನ್ನು ತೆಗೆದಿಟ್ಕೊಂಡು ಅದಕ್ಕೆ 1 ಸ್ಪೂನು ಮಯೋನೀಸು, ಹಾಗೆಯೇ 1 ಸ್ಪೂನ್ ಆಗುವಷ್ಟು ಕೆಚಪ್ನ ಹಾಕಿ ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ ಮ್ಯಾರಿನೇಟ್ ಮಾಡಿರೋಂಥ ತರಕಾರಿ, ಅದನ್ನು ಹಾಕಿಬಿಟ್ಟು ಒಂದು ರೋಲ್ನ ಮಾಡಿಕೊಂಡು ಅದನ್ನು ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿ ಅವ್ಳು ಲಂಚ್ ಬಾಕ್ಸ್ಗೆ ಹಾಕ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಹಿಡ್ಕೊಂಡು ತಿನ್ನೋಕ್ಕೆ ಈಸಿ ಆಗಲಿ ಅಂತ ಹೇಳಿ. ನನ್ನ ತಂಗಿ ಅಂದ್ಲು ಈ ರೋಲ್ ಅಂತೂ ತುಂಬ ಚೆನ್ನಾಗಿತ್ತು ಅಂತ. ಅಂದರೆ ಚಿಕನ್ ರೋಲ್ ತಿಂದಷ್ಟೇ ಚೆನ್ನಾಗಿತ್ತು, ಬಟ್ ನಾನು ಏನೂ ಆ್ಯಡ್ ಮಾಡಿಲ್ಲ. ಎಗ್ ಇದೆ ಅಲ್ವಾ, ಅದೇ ಒಳ್ಳೆ ಟೇಸ್ಟ್ ಕೊಟ್ಟಿದೆ ಅಂತ ಅನ್ನಿಸ್ತು. ನನ್ನ ಮಗಳು ಕೂಡ ಚೆನ್ನಾಗಿದೆ ಅಮ್ಮ ಅಂತ ಹೇಳಿದ್ಲು.
ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಇನ್ನೂ ಇಷ್ಟ ಆದರೆ ಒಂದು ಕಮೆಂಟ್ ಹಾಗೆಯೇ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.